ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಲ್ಲಿ ಏನಿದೆ ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ ಲಿಸ್ಟ್ ಆಫ್ ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ಆಫ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1. ಅಂದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಿ, ರಿವ್ಯಾಲ್ಯೂಯೇಷನ್ ಆದ ನಂತರ ರಿಸಲ್ಟ್ ಬಂದಿದೆ. ತಾವು ಎಲ್ಲ ರಿಸಲ್ಟನ್ನು ನೀವು ಮಾರ್ಕ್ಸ್ ಶೀಟ್ನಲ್ಲಿ ನೋಡಿದ್ದೀರಿ, ಇದು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ತಾವು ಇಲ್ಲಿ ಒಂದು ಗಮನವಾಗಿ ಇಲ್ಲಿ ನೋಡಬಹುದು. ಏನಂದರೆ ಇದು ಒಂದು ಲಿಸ್ಟ್ ಇದೆ, ಆಲ್ ಸಬ್ಜೆಕ್ಟ್ದ ಲಿಸ್ಟ್ ಇದೆ. ಸೈನ್ಸ್ ಅಥವಾ ಕಾಮರ್ಸ್, ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಎಲ್ಲ ಮೂರೋ ಸ್ಟ್ರೀಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಸೆಕೆಂಡರಿ ಅಭ್ಯಾಸ ಮಾಡ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಲಿಸ್ಟ್ ಇದೆ. ತಾವು ಏನಂದರೆ ನೀವು ರಿವ್ಯಾಲ್ಯೂಷನ್ ಹಾಕಿರಿ, ರಿವ್ಯಾಲ್ಯೂಷನ್ ನಿಮ್ಮ ಮಾರ್ಕ್ಸ್ ಜಾಸ್ತಿನೂ ಕಡಿಮೆನೂ ಬಂದಿದೆ. ಆದರೆ ನೀವು ಇಲ್ಲಿ ಒಂದು ಕನ್ಫರ್ಮೇಷನ್ ತಗೋಬೇಕು. ಕನ್ಫರ್ಮೇಷನ್ ನಿಮ್ಮದು ಲಿಸ್ಟ್ನಲ್ಲಿ ಹೆಸರು ಇದೆ ಅಥವಾ ಇಲ್ಲ, ಇದನ್ನು ತಾವು ಈ ಲಿಸ್ಟದಲ್ಲಿ ಒಂದು ಸಲ ವಿಸಿಟ್ ಮಾಡಬೇಕು ಮತ್ತು ತಮ್ಮ ಹೆಸರು ಈ ಲಿಸ್ಟದಲ್ಲಿ ಇದೆ ಅಥವಾ ಇಲ್ಲ ಎಂದು ತಾವು ಕ್ಲಿಯರ್ ಮಾಡಬೇಕು. ಏಕೆಂದರೆ ಯಾವಾಗ ಇಲ್ಲಿ 99.9 ಕರೆಕ್ಟ್ ಇದ್ದಿರುತ್ತದೆ. ಸ್ವಲ್ಪ ನಮ್ಮ ವತಿಯಿಂದ ಏನಂದರೆ ಯಾವುದು ಮಿಸ್ಟೇಕ್ ಆಗಬಾರದು. ಮಿಸ್ಟೇಕ್ ಅಂದರೆ ನಿಮ್ಮದು ರಿವ್ಯಾಲ್ಯೂಷನ್ ಹಾಕಿದ್ದು ಕಾರಣ ಏನು, ನೀವು ಮಿಸ್ಟೇಕ್ ಮಾಡಿರಿ, ಬೋರ್ಡ್ ವತಿಯಿಂದ ಮಿಸ್ಟೇಕ್ ಇತ್ತು. ಪ್ರಾಬ್ಲಮ್ ಯಾರು ಕಡೆಯಿಂದಿತ್ತು, ಅದು ನಿಮ್ಮ ಹೊತ್ತಿಂದ ಇದ್ದಿದ್ದಿರಲ್ಲ, ಅದು ಬೋರ್ಡ್ ಹೊತ್ತಿಂದಿತ್ತು. ಅದಕ್ಕೆ ತಾವು ವಿದ್ಯಾರ್ಥಿ ಈ ಲಿಸ್ಟನ್ನು ಒಂದು ಸಲ ನೀವು ಚೆಕ್ ಮಾಡಬೇಕು ಮತ್ತು ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಎಂಬುದೊಂದು ಕನ್ಫರ್ಮೇಷನ್ ತಗೋಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅವರು ರಿಸಲ್ಟ್ ನೋಡಿದ್ದಾರೆ ವೆಬ್ಸೈಟ್ನಲ್ಲಿ, ಆದರೆ ಈ ಲಿಸ್ಟ್ನಲ್ಲಿ ನೋಡಿಲ್ಲ. ಇದನ್ನು ತಾವು ಗಮನವಾಗಿ ನೋಡ್ರಿ. ನಾನು ಅಂದರೆ ಇಷ್ಟು ಅಂದರೆ 366 ಪೇಜದು PDF ಇದೆ. ನಾನು ಈ PDF ಅನ್ನು ನನ್ನ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕ್ ಕೊಟ್ಟಿರುತ್ತೇನೆ. ತಾವು ಈಸಿಯಾಗಿ ಅದನ್ನು ಡೌನ್ಲೋಡ್ ಮಾಡಿ ತಾವು ಆರಾಮವಾಗಿ ಈಸಿಯಾಗಿ ನಿಮ್ಮ ಹೆಸರನ್ನು ಒಂದು ಸಲ ಇದರಲ್ಲಿ ಸರ್ಚ್ ಮಾಡಿರಿ. ನಿಮ್ಮ ಹೆಸರು ಬಂತು ಅಂತಂದರೆ ನೀವು ನಿಮ್ಮದು ಕನ್ಫರ್ಮೇಷನ್ ಅಂತ ತಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಈ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡದಲ್ಲಿ ಶೇರ್ ಮಾಡಿರಿ ಅಂತ ಹೇಳುತ್ತಾ ಮತ್ತು ಸರಿ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನು ಇಲ್ಲೇ ಮುಕ್ತಾಯ ಮಾಡುತ್ತೇನೆ.